ಸಂವಿಧಾನವನ್ನು ರಚಿಸಿ ಇವತ್ತು ಎಲ್ಲ ವರ್ಗದ ಜನರಿಗೆ ಇವತ್ತು ಸಮಾನತೆ ಸಿಗಬೇಕು, ಇವತ್ತು ಅಸ್ಪೃಶ್ಯತೆ ನಿವಾರಣೆ, ಎಲ್ಲ ಒಂದು ಸಮಾಜ ನಿರ್ಮಾಣ ಆಗಬೇಕು, ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕು ಅಂತ ಕನಸನ್ನು ಹೊತ್ತು ಇವತ್ತು ವಿಶ್ವಕ್ಕೆ ಶ್ರೇಷ್ಠವಾದಂಥ ಸಂವಿಧಾನವನ್ನು ನಮಗೆ ಭಾರತ ದೇಶಕ್ಕೆ ಕೊಟ್ಟಿದ್ದಾರೆ. ಅವರ ಒಂದು 135ನೇ ಜಯಂತ್ಯೋತ್ಸವ ಇವತ್ತು ಭಾರತ ದೇಶಾದ್ಯಂತ ನಾವು ಅತ್ಯಂತ ಒಂದು ದಿವಸ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಒಂದು ದಿವಸ ಆಚರಣೆಯನ್ನು ಒಂದು ದಿವಸ ನಾವು ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ವಿಜಯಪುರ ಜಿಲ್ಲಾ ಜನತೆಗೆ, ನಾಡಿನ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತೀನಿ. ಈಗ ರಮೇಶ್ ಜಿಗಜಿಣಗಿ ಹೇಳಿದ್ರು, ದಲಿತರು ಸಿಎಂ ಆಗ್ತಾರಂದ್ರೆ ಕಾಂಗ್ರೆಸ್ ಆಸೆ ಇಡುವ ಅವಶ್ಯಕತೆ ಇಲ್ಲ, ಬಿಜೆಪಿ ಅವ್ರು ನಾವೇ ಮುಂದೆ ಮಾಡಿ ಬಿಜೆಪಿ ಆದರೆ ಬಿಜೆಪಿಲೇ ದಲಿತರು ಸಿಎಂ ಆಗ್ತಾರೆ, ಕಾಂಗ್ರೆಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಭಾಳ ಒಂದು ತಪ್ಪು ಗ್ರಹಿಕೆಯಲ್ಲಿ ಇವತ್ತು ಒಂದು ಅರ್ಥ ಮಾಡ್ಕೋಬೇಕು. ಅವರು ಯಡಿಯೂರಪ್ಪನವ್ರಿಗೆ ಅವ್ರು ಪೂರ್ತಿ ಟರ್ನ್ ಮಾಡಕ್ಕೆ ಬಿಟ್ಟಿಲ್ಲ ಇಲ್ಲಿ ಏನ್ರಿ. ಇನ್ನು ಇವ್ರನ್ನ ಯಾವ ಲೆಕ್ಕ ಕೇಳ್ತಾರೆ ಅವರು? 2 ಬಾರಿ ಯಡಿಯೂರಪ್ಪ ಮತ್ತಿನ್ನೊಂದು BJPಯವರು ಎಂದೂ ಕೂಡ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದಿಲ್ಲ. ಯಾವಾಗಲೂ ಆಕ್ರೋಶನ ಕಮಲದಿಂದ ಹಿಂದಿನ ಭಾಗದಿಂದ ಅಧಿಕಾರಕ್ಕೆ ಬಂದಿದ್ದಾರೆ. ಹೀಗಾಗಿ ರಮೇಶ್ ಜಿಗಜಿಣಗಿ ಅವರ ಕನಸು, ಸಂಸದರ ಕನಸು, ಅದು ಕನಸಾಗೇ ಉಳಿತದೆ ಹೊರತಾಗಿ ಇವತ್ತು ದಿವಸ ಒಂದು ದಿವಸ ಪಾಳೆ ಬರ್ತದೆ. ಅವರೇ ಇವತ್ತು ದಿವಸ ಇದೆಲ್ಲದಕ್ಕೂ ಬೇಸತ್ತು ಇವತ್ತು ಆ ಕೋಮುವಾದಿ BJP ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಕಡೆ ಬರುವಂಥ ಇದೆಲ್ಲ ಒಂದು ಸಂದರ್ಭಗಳು ಬರ್ತವೆ. ಇದು ನಾಟಿಕೆಯ ಮಾತುಗಳು. ಖರ್ಗೆ ಅವರಿಗೆ ಒಂದ್ಸಲ ಅವಕಾಶ ಇತ್ತು ಇವತ್ತು ದಿವಸ. ಸ್ವಲ್ಪ ನಾವು 4-5 ಒಂದು ಶಾಸಕರು ಜಾಸ್ತಿ ಬಂದರೆ ಖರ್ಗೆ ಅವರು ದಿವಸ ಮುಖ್ಯಮಂತ್ರಿ ಆಗ್ತಿದ್ರು. ಆದರೆ ಖರ್ಗೆ ಅವರು ದಿವಸ ನಮ್ಮ AICC ಅಧ್ಯಕ್ಷರು, ರಾಷ್ಟ್ರೀಯ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಅವತ್ತು ದಿವಸ AICC ಅಧ್ಯಕ್ಷರು. ಅವ್ರ ಕೆಳಗೆ ಇವತ್ತು 16 ಮುಖ್ಯಮಂತ್ರಿಗಳು ದಿವಸ ಕೆಲಸ ಮಾಡ್ತಾರೆ. ಹೀಗಾಗಿ ಖರ್ಗೆ ಅವರ ಒಂದು ಶ್ರೇಷ್ಠವಾದಂಥ ಸ್ಥಾನವನ್ನು, ಜವಾಬ್ದಾರಿಯನ್ನು ಕಾಂಗ್ರೆಸ್ ಪಕ್ಷ AICC ಅಧ್ಯಕ್ಷರು ಯಾರು ಮಹಾತ್ಮ ಗಾಂಧಿ ಅವರು ಇವತ್ತು ಸಹ ಒಂದು ಹುದ್ದೆಯನ್ನು ಹೊಂದಿದ್ರು, ಆ ಹುದ್ದೆಗೆ ಇವತ್ತು ಸಹ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಸಹ ಸ್ಥಾನವನ್ನು ಹೊಂದಿದ್ದಾರೆ. ಹೀಗಾಗಿ ಈ ನಾಟಕ ಇವತ್ತು ನಮ್ಮ ಸಂಸದರದು ಇದು ಉಪಯೋಗ ಆಗೋದಿಲ್ಲ. ನನಗೆ ಗೊತ್ತಿಲ್ಲಪ್ಪ, ನನಗೆ ಅದು ಮಟ್ಟಕ್ಕೆ ಅವರವರ ಆಂತರಿಕ ವಿಚಾರ, ನಾನು ಅದರಲ್ಲಿ ಏನು ಹೇಳಿ. ಸರ್, ಈಗ ಆದರ್ಶ ಪೊಲೀಸ್ ಠಾಣೆಯಲ್ಲಿ ಒಂದು ಲೆಟರ್ ಬರೆದಾಗ್ತದೆ, ಶಿಕ್ಷಣದ ಸಿಬ್ಬಂದಿನೇ ಬರೆದಿರೋಂಥ ಒಂದು ಲೆಟರ್ ಬರೆದಾಗ್ತದೆ. ನಾನು ಈಗಾಗಲೇ SP ಅವ್ರಿಗೆ ಹೇಳಿದ್ದೀನಿ, ಅದ್ರ ಬಗ್ಗೆ ತನಿಖೆ ಆಗಲಿ, ಸತ್ಯಾಸತ್ಯತೆ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಬಗ್ಗೆ ಕ್ರಮ ಆಗಬೇಕು ಅಂತಂದು ನಾನು SP ಅವ್ರಿಗೆ ಮೊನ್ನೆನೇ ಮಾತಾಡಿದ್ದೀನಿ. ನನಗೇನು ಕೂಡ ಎಲ್ಲರೂ ಶೇರ್ ಮಾಡಿದ್ರು, ಮಾಧ್ಯಮದವರು ಶೇರ್ ಮಾಡಿದ್ರು, ಬೇರೆಯವರು ಶೇರ್ ಮಾಡಿದ್ರು. ಅದು ಸತ್ಯಾಸತ್ಯತೆ ಏನದೇ ನೋಡಬೇಕಾಗ್ತದೆ. ಸುಮ್ಮನೆ ನಾವು ಒಂದು ಬಾಜುವಾಗಿ ನಾವು ಮಾತನಾಡೋಕ್ಕಾಗೋದಲ್ಲ. ಅದನ್ನು SP ಸಾಹೇಬ್ರಿಗೆ ಹೇಳಿದ್ದೀನಿ, ಅವ್ರಿಗೆ ಹೋಗಿ ಅದನ್ನೆಲ್ಲ ತನಿಖೆ ಮಾಡಿ ದಿವಸ ಸೂಕ್ತವಾದಂಥ ಕ್ರಮ ಕೈಗೊಳ್ಳಿ. ಹೇಳಿದ್ರಿ ನೋಡಿ, ಇದೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ KPCC ಅಧ್ಯಕ್ಷ ಸ್ಥಾನ, ಮಂತ್ರಿಮಂಡಲ ವಿಸ್ತರಣೆ, ಪುನಾರಚನೆ, ಇದೆಲ್ಲವೂ ಕೂಡ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಅದು ನಮ್ಮ ಕೈಯಾಗಿ ಯಾರ ಕಡೆನೂ ಇರ್ಬಾರ್ದು. ಯಾರನ್ನ ನೇಮಿಸಬೇಕು, ಮಾಡಬೇಕು, ಮಾಡಬಾರ್ದು, ಮುಂದುವರಿಸಬೇಕು, ತೆಗಿಬೇಕು, ಎಲ್ಲವೂ ನಮ್ಮ ಕಾಂಗ್ರೆಸ್ ಪಕ್ಷನಾಗ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಏನ್ರಿ ತಪ್ಪೇನಿದೆ? ಅವರು ಎಲ್ಲ 135 ಶಾಸಕರಿದ್ದಾರೆ ನಮ್ಮ ಪಕ್ಷದಾಗ. ಎಲ್ಲರಿಗೂ ಕೂಡ ಸಚಿವರಾಗುವಂಥ ಒಂದು ಅರ್ಹತೆ ಇದೆ, ಅಧಿಕಾರನೂ ಕೂಡ ಇದೆ. ತಪ್ಪೇನಿದೆ ಅದರಲ್ಲಿ? ಅದಕ್ಕೆ ಅದು ನಮ್ಮ ಪಕ್ಷದ ನಾನು 4 ಗೋಡೆ ಮಧ್ಯೆ ಮಾತಾಡ್ತೇನೆ. ನಮ್ಮ ಜಿಲ್ಲೆಗೆ ಯಾವುದಾದ್ರೂ ಒಂದು CM ಸ್ಥಾನ ಬರಲ್ಲ, ಅಟ್ಲೀಸ್ಟ್ ರಾಜ್ಯಾಧ್ಯಕ್ಷ ಸ್ಥಾನ ಮಾತಾಡೋಣ.